ಅಗಲೀಕರಣದ ಬಗ್ಗೆ ಕಳೆದ 2 ವರ್ಷಗಳಿಂದ ಪ್ರಸ್ತಾವನೆ ಇತ್ತು. ಈ ವರ್ಷದಲ್ಲಿ ಸರ್ಕಾರದಿಂದ ಸುಮಾರು 2.25 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಆ ನಿಟ್ಟಿನಲ್ಲಿ ರಸ್ತೆ ಅಗಲೀಕರಣವನ್ನು 33 ಅಡಿಗೆ ವಿಸ್ತರಣೆ ಮಾಡಿ ಸರ್ಕಲ್ನಲ್ಲಿ 40 ರಿಂದ 45 ಅಡಿ ಅಗಲೀಕರಣವನ್ನು ಮಾಡುವ ಷರತ್ತುಗಳು ಕೊಟ್ಟು ಇವತ್ತು ದಿವಸ ಎಲ್ಲ ಚರ್ಚೆ ಮಾಡಿದ್ದೇವೆ. ಅಂತಿಮವಾಗಿ ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ. ಈಗ ಟೆಂಡರನ್ನು ಕರೆದು ಟೆಂಡರ್ಗೆ ಈಗ ಮೊದಲನೇ ಕರೆಯಲ್ಲಿ ಯಾರೇ ಗುತ್ತಿಗೆದಾರರು ಬರದೇ ಇರುವುದರಿಂದ ಪುನಃ ಟೆಂಡರನ್ನು ಕರೆಯುವುದು. ಇದನ್ನು ಕರೆದು ಆದಷ್ಟು ಆಗಸ್ಟ್ ತಿಂಗಳಿಂದ ಈ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ತೇವೆ. ಮತ್ತು ಈ ಕ್ಷೇತ್ರದ ಮಾನ್ಯ ಶಾಸಕರು ಸಹ ಅದರ ಜೊತೆಯಲ್ಲಿ ಭಾಳ ಉಸ್ತುವಾರಿ ನಾವು ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕೆಲಸವನ್ನು ಪ್ರಾರಂಭ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೇವೆ. ಯಾವ ರೀತಿ ಆಯಿತು ವಿಟ್ಲದ ಅಗಲೀಕರಣ ಸಮಸ್ಯೆ ಬಹುಶಃ 2-3 ವರ್ಷದಿಂದ ಇದರ ಸಮಸ್ಯೆಗಳು ಅಂದರೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಆಗಲಿಲ್ಲ. ಕೆಲವರು ಜಾಗ ಬಿಟ್ಟು ಕೊಟ್ಟಿದ್ದರು, ಕೆಲವರು ಬಿಟ್ಟು ಕೊಡಲಿಲ್ಲ. ಕೆಲವು ಸಂದರ್ಭ ಒಂದೊಂದು ಪ್ರಾಬ್ಲಮಿಂದಾಗಿ ಅದು ದುಡ್ಡು ಸಹ ಸ್ಯಾಂಕ್ಷನ್ ಆಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅದು ಪ್ರಪೋಸಲ್ ಹೋಗುವಾಗಲೇ ಸ್ವಲ್ಪ ಸಮಸ್ಯೆಯಾಗಿ ಅದು ಸ್ಯಾಂಕ್ಷನ್ ಕೂಡ ಆಗಿರಲಿಲ್ಲ. ಪ್ರಪೋಸಲ್ ಹೋಗುವಾಗ ಜನರದೊಂದು ಸ್ವಲ್ಪ ಕಿರಿಕಿರಿ ಇತ್ತು. ಅಂದರೆ ಅವರವರ ರೋಡಿನ ಇದು ಅಷ್ಟು ಬಿಡ್ತೇವೆ ಇಷ್ಟು ಬಿಡ್ತೇವೆ ಅಂತ ನಮ್ಮ ಸರ್ಕಾರದ ಒಂದು ಹೇಳಿದ ಮಾತಿಗೆ ಅವ್ರು ಸ್ವಲ್ಪ ಇದು ಕೊಡೋದ್ರಿಂದ ಇದು ಪೂರ್ತಿಗೊಂಡು ಆಗ್ತಾ ಇತ್ತು. ಈಗ ಲಾಸ್ಟಿಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಸರಿಯಾಗಿ ಜನರು ಕಳೆದ ಸಲ ಸಮಿತಿ ಪುನರಾಜ್ ಇರುವಾಗ 2-3 ಮೀಟಿಂಗ್ ಆಗಿತ್ತು. ಬಹುಶಃ ಮೊನ್ನೆ ಡಿ ಸಿ ಬಂದಿದ್ರು ಲಾಸ್ಟ್ 19 ಏನೋ ಬಂದಾಗ ನಾವೆಲ್ಲ ಸೇರಿದೆವು, ಮಾತಾಡಿದೆವು. ಆಗ ಸಾಧಾರಣ ಜನರು ನಮಗೆ ಜನರ ಸಹಕಾರದಿಂದ ಅದನ್ನೆಲ್ಲ ಸರಿ ಒಂದು ಒಪ್ಪಿಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಇವತ್ತು ಅಂತ ಏನು ಪ್ರಾಬ್ಲಮ್ ಇಲ್ಲದೆ ಪೇಟೆಯಲ್ಲಿ ಸಹ 33 ಫೀಟ್ ಮತ್ತು ಸರ್ಕಲ್ ಉಂಟಲ್ಲ ಜಂಕ್ಷನ್ ಹತ್ರ ಸ್ವಲ್ಪ ಟರ್ನಿಂಗ್ ಅಲ್ಲಿ ಜಾಗ ತುಂಬ ಜಾಸ್ತಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ 40 ಎಲ್ಲ 45 ಬಿಡಲಿಕ್ಕೂ ರೆಡಿ ಅಂತ ಜನರು ಒಪ್ಪಿದ್ದಾರೆ. ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ರೀತಿಯಲ್ಲಿ ಅದು ಮುಗಿಯಿತು. ಸಂತೋಷದ ವಿಷಯ. ಯಾಕೆಂತ ಹೇಳಿದರೆ ಒಂದು ಪ್ರಪೋಸಲ್ ಒಂದು ಅನುದಾನ ಎಲ್ಲ ಬಂದ ಅನುದಾನ ನಮಗೆ ಸಿಕ್ಕುವಾಗ ಅದು ಸರಿಯಾಗಿ ಯೂಸ್ ಮಾಡದೇ ಇದ್ದರೆ ಅದು ಡಿಸ್ಯಾಂಕ್ಷನ್ ಹೋಗ್ತದೆ. ಅಂಥ ಚಾನ್ಸ್ ಮತ್ತೊಮ್ಮೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಇದು ಇಟ್ಸ್ ಎ ವೆರಿ ಲಕ್ಕಿ ಡೇ ಅಂತ ಹೇಳ್ಬೋದು. ಒಳ್ಳೆ ದಿನ, ಒಳ್ಳೆಯ ಒಂದು ಶುಭಗಳಿಗೆ ಎಲ್ಲ ಸರಿಯಾಗಿ ಇಟ್ಟಿರ್ತಾರೆ. ಅದೇ